ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮತ್ತೆ ತಮ್ಮೆಲ್ಲರಿಗೂ ಕುಂದಾನಗರಿ ನಮ್ಮ ಬೆಳಗಾವಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕಡಾಯಿ ಪನ್ನೀರ್ ರೆಸಿಪಿನ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಎಂದು ನೋಡೋಣ. ಈ ರೆಸಿಪಿ ಚಪಾತಿ ಜೊತೆ ತಿನ್ನಲು ತುಂಬಾ ಸೂಪರ್ ಆಗಿರುತ್ತೆ. ಬನ್ನಿ, ಇದನ್ನು ಮಾಡಲು ನಾವು ಮೊದಲು 250 ಗ್ರಾಮ್ದಷ್ಟು ಪನ್ನೀರನ್ನು ಸ್ಲೈಸ್ಗಳಾಗಿ ನಿಮಗೆ ಯಾವ ರೀತಿ ಇಷ್ಟ ಹಾಗೆ ಕಟ್ ಮಾಡಿ, ನಂತರ ಒಂದು ಕಡಾಯಿಗೆ 1 ಟೀ ಸ್ಪೂನ್ದಷ್ಟು ತುಪ್ಪ ಹಾಕಿ ಅದರಲ್ಲಿ ಸ್ಲೈಸ್ಗಳನ್ನು ಒಂದೊಂದಾಗಿ ನೀಟಾಗಿ ಇಟ್ಟು ಬೇಯಿಸಿಕೊಳ್ಳಿ. ಒಂದು ಸೈಡು ಸರಿಯಾಗಿ ಬೇಯ್ದ ನಂತರ ಅವುಗಳ ಇನ್ನೊಂದು ಬಾಜುವನ್ನು ಸಹ ಬೇಯಿಸಿಕೊಳ್ಳಿ. ಈ ರೀತಿಯಾಗಿ ಅವೆಲ್ಲವನ್ನು ಬೇಯಿಸಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಟುಕೊಳ್ಳೋಣ. ಈಗ ನಾವು ಅದೇ ಕಡಾಯಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ 2-3 ಸ್ಪೂನ್ದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ, ಸ್ವಲ್ಪ ಜೀರಿಗೆ, ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಉದ್ದುದ್ದಾಗಿ ಹೆಂಚಿಕೊಂಡಿದ್ದೇನೆ, ಅವುಗಳನ್ನು ಹಾಕಿ ಬೇಯಿಸಿಕೊಳ್ಳೋಣ. ಮೀಡಿಯಮ್ ಸೈಜ್ನ ಟೊಮೆಟೊವನ್ನು ಉದ್ದುದ್ದಾಗಿ ಹೆಂಚಿ ಹಾಕಿ ಅದನ್ನು ಬೇಯ್ದ ನಂತರ ಒಂದು ಮುಷ್ಟಿಯಷ್ಟು ಕಾಜು ಹಾಕಿ ಬೇಯಿಸಿಕೊಳ್ಳೋಣ. ಇದೆಲ್ಲವನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟುಕೊಳ್ಳೋಣ. ಇದು ಬಿಸಿ ಆರಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಬೇಯಿಸಿದ ಪನ್ನೀರ್ನ 2 ಸ್ಲೈಸ್ಗಳನ್ನು ಇದರಲ್ಲಿ ಹಾಕುವುದರಿಂದ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಗ್ರೇವಿ ಸಿದ್ಧವಾಗುತ್ತದೆ. ಕಂಪ್ಲೀಟಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಅದೇ ಕಡಾಯಿಗೆ 2 ಸ್ಪೂನ್ದಷ್ಟು ತುಪ್ಪವನ್ನು ಹಾಕಿ ಅರ್ಧ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಹಾಕಬೇಕು. ಹಾಗೂ ಒಂದು ಚಿಕ್ಕ ಸೈಜ್ನ ಕ್ಯಾಪ್ಸಿಕಮ್ ಕೂಡ ಹಾಕಬೇಕು. ಇದು ಚೆನ್ನಾಗಿ ಬೇಯ್ದ ನಂತರ ಇದಕ್ಕೆ ನಾವು ಅರಿಶಿನ ಹಾಗೂ ಅಚ್ಚ ಖಾರದ ಪುಡಿ ಮತ್ತು ಮಸಾಲೆ ಪುಡಿಯನ್ನು ಹಾಕೋಣ. ನಂತರ ಇದಕ್ಕೆ ಕಡಾಯಿ ಪನ್ನೀರ್ ಮಸಾಲೆ ಕೂಡ ಸಿಗುತ್ತದೆ, ಅದನ್ನು ಹಾಕೋಣ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನಾವು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ನಾವು ಮೊದಲೇ ಮಿಕ್ಸಿ ಜಾರ್ನಲ್ಲಿ ಸಿದ್ಧ ಮಾಡಿ ಇಟ್ಟುಕೊಂಡಂತಹ ಗ್ರೇವಿನ ಅಥವಾ ಪೇಸ್ಟನ್ನು ಹಾಕಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಮೇಲೆ ಕಸೂರಿ ಮೇಥಿಯನ್ನು ಹಾಕಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈಗ ನಾವು ಸಿದ್ಧ ಮಾಡಿ ಇಟ್ಟುಕೊಂಡಂತಹ ಪನ್ನೀರ್ ಸ್ಲೈಸ್ಗಳನ್ನು ಒಂದೊಂದಾಗಿ ಈ ಗ್ರೇವಿಗೆ ಹಾಕಿ 5 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸಿದರೆ ರೆಸ್ಟೋರೆಂಟ್ ಸ್ಟೈಲ್ನ ಕಡಾಯಿ ಪನ್ನೀರ್ ಸವಿಯಲು ಸಿದ್ಧ. ಮಕ್ಕಳಂತೂ ಇದನ್ನು ಬಹಳ ಇಷ್ಟಪಟ್ಟು ತಿನ್ನುತ್ತಾರೆ. ನೀವು ಒಂದು ಸಾರಿ ಟ್ರೈ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.